ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳ ರ್ಯಾಂಕ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನ ತಿಳ್ಕೊಂತಾ ಹೋಗೋಣ. ಸೊ KCET 2024ನೇ ಸಾಲಿನಲ್ಲಿ KCET ಪರೀಕ್ಷೆಯನ್ನ ಬರೆದು ರ್ಯಾಂಕ್ ಅನ್ನ ಅನೌನ್ಸ್ ಮಾಡಿದ್ದಾರೆ ನಮ್ಮ ಕೆಯವರು ಈಗಾಗಲೇ. ಸೊ ಈಗಾಗಲೇ ನಿಮ್ಮ ರ್ಯಾಂಕ್ ಎಲ್ಲ ಗೊತ್ತಿದೆ, ಓಕೆನಾ. ಸೊ ಈಗ 1,00,000 ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ 1,00,000ಕ್ಕಿಂತ ಹೆಚ್ಚು ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, 2,00,000 ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಸಿಗುತ್ತಾ ಸಿಗಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಂತಾ ಹೋಗೋಣ. ಅದೇ ರೀತಿ ಇನ್ ಕೇಸ್ ಈ ವರ್ಷ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ವರ್ಷ ಅಂತಂದ್ರೆ 2025ನೇ ಸಾಲಿನಲ್ಲಿ ನಾವು ಕೌನ್ಸಿಲಿಂಗ್ ಗೆ ಮತ್ತೆ ಪಾರ್ಟಿಸಿಪೇಟ್ ಮಾಡಬಹುದಾಗಿರತ್ತಾ, ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಿಮ್ಮ ರ್ಯಾಂಕ್ 1,00,000ಗಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ. ಸೊ ನಿಮಗೆ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ವೆಯ್ಟ್ ಮಾಡ್ತೀರಿ ಆ್ಯಂಡ್ ಕೌನ್ಸಿಲಿಂಗು ಸಹ ಪಾರ್ಟಿಸಿಪೇಟ್ ಮಾಡಿ, ಓಕೆನಾ. ಸೊ ಮೊದಲಿಗೆ ಏನು ಮಾಡ್ಬೇಕಂತಂದ್ರೆ ನಾನು ನೆಕ್ಸ್ಟ್ ಆಪ್ಷನ್ 3ಗೆ ಕಾಲೇಜಸ್ಗಳನ್ನು ಸೆಲೆಕ್ಟ್ ಮಾಡುವಾಗ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಅಂತಂದರೆ ಮೊದಲಿಗೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬೇಕು, ನೀವು ಯಾವ ಕಾಲೇಜಲ್ಲಿ ಕೋರ್ಸ್ ಮಾಡಬೇಕು ಅಂತಿದ್ರೋ ಸೊ ಅದನ್ನು ಮೊದಲಿಗೆ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಬೇರೆ ಕಾಲೇಜಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸಲ್ಲಿ ತಿಳಿಸ್ತೀನಿ, ಓಕೆನಾ. ಸೊ ನೀವು ಆರಾಮಾಗಿ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಸೀಟ್ಗೆ ನೀವು ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ, ಇದನ್ನ ತಿಳ್ಕೊಳೋದಾದ್ರೆ ಇನ್ ಕೇಸ್ ಈ ವರ್ಷ ನಿಮಗೆ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ವರ್ಷದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸೊ 2025ನೇ ಸಾಲಿನಲ್ಲಿ KCETಗೆ ಅಪ್ಲಿಕೇಶನ್ ಕರೆದಾಗ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನ ಬರೆದ ನಂತರ ರ್ಯಾಂಕ್ ಅನ್ನು ಅನೌನ್ಸ್ ಮಾಡ್ತಾರಲ್ವಾ, ಸೊ ಅದಾದ್ಮೇಲೆ ನೀವು KCET ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.